ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಕೆಇ ಅವರು ಇವತ್ತು ಕೊಟ್ಟಿರುವಂತಹ ನೋಟಿಫಿಕೇಶನ್ ಅನ್ನ ಈಗೊಂದು 3 ರಿಂದ 4 ದಿನದ ಹಿಂದೆ ಕೊಟ್ಟಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳ ಬಸ್ ಖರ್ಚು ಉಳಿದಿರ್ತಿತ್ತು. ಕೆಇಎಗೆ ಹೋಗಿ ಅಲ್ಲಿ ಕ್ಯೂ ನಿಂತು ಅಲ್ಲೆಲ್ಲ ಆಫೀಸರ್ಸ್ಗೆ ಕೇಳಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಬರುವಂತಹ ಒಂದು ಜರೂರತ್ತು ಬೀಳ್ತಿರ್ಲಿಲ್ಲ. ಸೊ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಬಹಳ ಒಳ್ಳೆಯ ಒಂದು ಗುಡ್ ನ್ಯೂಸ್, ಬಿಗ್ ರಿಲೀಫ್ ಫಾರ್ ದ KCET ಅಂಡ್ ನೀಟ್ ಸ್ಟೂಡೆಂಟ್ಸ್ಗಳು ಅಂತ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳು, ತಮಗೆಲ್ಲ ಗೊತ್ತಿರೋ ಹಾಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ 31ನೇ ತಾರೀಕು ಕೊಟ್ಟಿದ್ರು. ಅದು ಕೊಟ್ಟ ಮೇಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಲಿಲ್ಲ. ಬಹಳ ಜನ ವಿದ್ಯಾರ್ಥಿಗಳು ಪ್ಯಾನಿಕ್ ಆದ್ರು, ವರಿ ಮಾಡ್ಕೊಂಡ್ರು, ಮತ್ತೆ ಕೆಇಎಗೆ ಹೋದ್ರು. ಅಲ್ಲಿ ಹೋದಾಗ ಕೆಲವೊಂದಷ್ಟು ಆಫೀಸರ್ಸ್ಗಳು ಸಿಇಟಿಯಲ್ಲಿ ಯಾರಿಗೆ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿದೆ ಅದೇ ಸೀಕ್ರೆಟ್ ಕೀ ಮತ್ತೆ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ನ ಯೂಸ್ ಮಾಡಿ ನೀವು ಮಾಡಬಹುದು ನೀಟಿಗೆ ಅಂತ ಹೇಳಿದ್ರು ಕೂಡ ಸಮಾಧಾನ ಇರಲಿಲ್ಲ. ಡೆಫಿನೆಟ್ಲಿ ಇದು ಆಬ್ವಿಯಸ್, ಸಮಾಧಾನ ಇರೋದಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ತಮ್ಮ ಮಕ್ಕಳ ಅಥವಾ ಆ ವಿದ್ಯಾರ್ಥಿಗಳು ತಮ್ಮ ಒಂದು ಉತ್ತಮವಾದ ಘಟ್ಟದಲ್ಲಿ ನಿಂತ್ಕೊಂಡಿದ್ದಾರೆ, ಇಷ್ಟು ದಿನ ಕಷ್ಟಪಟ್ಟು ಓದಿದ್ದಾರೆ, ರ್ಯಾಂಕ್ ಅನ್ನು ತಗೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಸೊ ನೋಟಿಫಿಕೇಶನ್ ಬರದೇನೆ, ಯಾವುದೇ 100% ಕನ್ಫರ್ಮೇಶನ್ ಇಲ್ದೇನೆ ಕೆಇಎದಲ್ಲಿ ಒಬ್ಬೊಬ್ರು ಬಾಯಿಗೆ ಬಂದಂಗೆ ಒಂದೊಂದು ಮಾತು ಹೇಳೋದ್ರಿಂದ ಸೊ ಎಲ್ಲರೂ ಕೂಡ ಬೇಜಾರಾಗಿದ್ರು. ಬಟ್ ಈಗ ತಾನೇ ಕೆಇ ವೆಬ್ಸೈಟ್ ನಲ್ಲಿ ಬಂದಂತಹ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಯಾರ್ಯಾರು ಆಫ್ಲೈನ್ ಮೂಲಕ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡಿದ್ದೀರಿ ಮತ್ತೆ UGCET 2023ರ ವೆರಿಫಿಕೇಶನ್ ಸ್ಲಿಪ್ ಅನ್ನು ಪಡ್ಕೊಂಡಿದ್ದೀರಿ, those who have got UGCET 2023 verification slip, the same verification slip with the secret key, you can use it for UG NEET option entry. ಅಂದ್ರೆ ನೀವು ಈ ವೆರಿಫಿಕೇಶನ್ ಸ್ಲಿಪ್, ನೀಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಡೌನ್ಲೋಡ್ ಆಗಿಲ್ಲ ಅಂದಾಗ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. UGCETಗೆ ಏನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅದೇ ಸಿಇಟಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ತೆಗೆದುಕೊಂಡು ನೀಟಿಗೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಯಾಕಂತಂದ್ರೆ ಈ ವರ್ಷ ಸೈಮಲ್ಟೇನಿಯಸ್ ಆಗಿ ನಡೆಯೋದಕ್ಕೆ ಮತ್ತೆ ಸೀಕ್ರೆಟ್ ಕೀ ಸೇಮ್ ಇರೋದಕ್ಕೆ ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಮಾಡಿಕೊಟ್ಟಿದ್ದಕ್ಕೆ ಬಹಳ ಖುಷಿ ಇದೆ. ಬಟ್ ಒಂದೇ ಬೇಜಾರು ಅಂತಂದ್ರೆ ಇದೇ ಒಂದು ನೋಟಿಫಿಕೇಶನ್ ಅನ್ನ ಈಗೊಂದು 4 ರಿಂದ 5 ದಿನದ ಹಿಂದೆ ಕೊಟ್ಟಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ದೂರದ ಊರಿಂದ ಕೆಇ ಆಫೀಸಿಗೆ ಹೋಗ್ಬಿಟ್ಟು ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರುವಂತಹ ಒಂದು ಅವಶ್ಯಕತೆ ಬೀಳ್ತಿರ್ಲಿಲ್ಲ. ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರುವಂತ ಒಂದಷ್ಟು ಪೇರೆಂಟ್ಸ್ಗಳು ಪಾಪ ಹೈದರಾಬಾದಿಂದ ಒಂದಷ್ಟು ಜನ ಅಂತೂ ಡೆಲ್ಲಿಗೆ ಕೆಲಸಕ್ಕಂತ ಹೋದವರು 2 ದಿನದಲ್ಲೇ ವಾಪಸ್ ಬಂದ್ಬಿಟ್ಟು ಕೆಇಎಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಂತಹ ಒಂದಷ್ಟು ಕೆಲಸಗಳನ್ನ, ಇಂತಹ ಒಂದಷ್ಟು ಈ ಸೆನ್ಸಿಟಿವ್ ಮ್ಯಾಟರ್ಸ್ಗಳನ್ನ ಕೆಇ ಅವರು ಕೇರ್ ತಗೋಬೇಕಾಗ್ತದೆ. ಯಾಕಂತಂದ್ರೆ ಕೆಇ ಅನ್ನೋದು ಒಂದು ಗವರ್ಮೆಂಟ್ ಸ್ಟೇಟ್ ಬಾಡಿ, ಹೌದಾ? ಸೊ ಇಡೀ ಎಲ್ಲಾ ರೀತಿಯ ಎಕ್ಸಾಮ್ಸ್ ಗಳನ್ನ ಕೆಇಎ ಕೌನ್ಸಿಲಿಂಗ್ ಗಳನ್ನ ಮಾಡುವಂಥದ್ದು. ಸೊ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಕೇರ್ ತಗೋಬೇಕಾಗ್ತದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಆದಷ್ಟು ತೊಂದರೆಯನ್ನ ಕಡಿಮೆ ಮಾಡಬೇಕು, ಅದು ಕೆಇಎ ಅವರ ಉದ್ದೇಶ ಆಗಿರ್ಲಿ. ಮುಂದೆ ಯಾವ್ದು ಇಂತಹ ಪ್ರಾಬ್ಲಮ್ ಆಗದೇ ಇರಲಿ. ಸೊ ಈಗಂತೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಿಮ್ಮ ಹತ್ರ ಸಿಇಟಿ ವೆರಿಫಿಕೇಶನ್ ಸ್ಲಿಪ್ ಇದ್ರೆ ನೀವು ನೀಟ್ಗೆ ಅರ್ಹರಾಗಿದ್ರೆ, ನೀಟ್ ಅಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಬಂದಿದ್ರೆ, ನೀಟ್ ಅರ್ಹತೆಯನ್ನು ಪಡ್ಕೊಂಡಿದ್ರೆ ನೀಟ್ಗೂ ಕೂಡ ಸೇಮ್ ಸೀಕ್ರೆಟ್ ಕೀಯನ್ನ ಯೂಸ್ ಮಾಡಬಹುದು. ಸೊ ಥ್ಯಾಂಕ್ ಯು ಕೆಇಎ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.